ನಾವಿವತ್ತು ಕಾಶ್ಮೀರ ಎಕ್ಸ್ಪ್ಲೋರೇಷನ್ನ 3ನೇ ದಿನದಲ್ಲಿದ್ದೀವಿ. ಸೊ ನಮಗೆ NH44 ಅಲ್ಲಿಗೆ ಮುಟ್ಟಕ್ಕೆ ಹೆಲ್ಪ್ ಮಾಡುತ್ತೆ. NH44 ಗೊತ್ತಲ್ಲ, ಕಾಶ್ಮೀರ ಟು ಕನ್ಯಾಕುಮಾರಿ ಹೈವೇ. ईरान में मिलता है और यहाँ मिलता है वर्ल्ड में. ಮಣ್ಣು ನೋಡಿ, ಇದು ಎಕ್ಸಾಕ್ಟ್ಲಿ ಇದು ಕರಿ ಮಣ್ಣು ಅಲ್ಲ, ಆಮೇಲೆ ಎಕ್ಸಾಕ್ಟ್ಲಿ ಕೆಂಪು ಮಣ್ಣು ಅಲ್ಲ. ನಮ್ಮ ಕ್ರಿಕೆಟ್ ದೇವರು ಅಂತ ಅನಿಸ್ಕೊಳ್ತಕ್ಕಂಥ ನಮ್ಮ ಸಚಿನ್ ತೆಂಡೂಲ್ಕರ್ ಅವರು ಕಾಶ್ಮೀರಕ್ಕೆ ಭೇಟಿ ನೀಡಿರ್ತಾರೆ. ಆವಾಗ ರೋಡಲ್ಲಿ ನಿಂತ್ಕೊಂಡು ಅಲ್ಲಿ ನಮ್ಮ ಮಕ್ಕಳ ಜೊತೆ ಕ್ರಿಕೆಟ್ ಆಡಿರೋದು ನೀವು ನೋಡಿರ್ಬೋದು. ಯಾಕೆ ಅದು ಅಲ್ಲಿ ಹವ್ಯಾಸ ಅಷ್ಟು ಯಾಕೆ ಜಾಸ್ತಿ ಇದೆ ಅಂತಂದರೆ, ಸೊ ನಾನು ನೋಡ್ತಾ ಹೋದಾಗ ಇದೆಲ್ಲ ಹೇಗೆ ಬಂತು ಕಾಶ್ಮೀರಿಗಳಿಗೆ, ಈ ಥರದ್ದು ಮನೆಯಲ್ಲೂ ಬೇಕರಿ ಮಾಡೋದು ಹೇಗೆ ಬಂತು ಅಂತ ನೋಡ್ತಾ ಹೋದಾಗ ಇದು ಆ್ಯಕ್ಚುಲಿ ಸ್ಟಾರ್ಟ್ ಆಗಿದ್ದು. ಇದರಲ್ಲಿ ಇನ್ನೊಂದು ಕೆಲಸ ಏನಂದರೆ, ಇದರಲ್ಲಿ ಬರ್ತಕ್ಕಂಥ ಸ್ಯಾಂಡನ್ನು ತೆಗೆದು ಇವರು, ನೀವು ಬಾಲಿವುಡ್ನ ಒಂದು ಮೂವಿ ಇದೆ ಮೊಹಬ್ಬತೆ ಅಂತ, ಶಾರುಖ್ ಖಾನ್ದು. ಆ ಮೂವಿಲಿ ಈ ಎಲೆಗಳದ್ದೇ ಒಂದು ಕ್ಯಾರೆಕ್ಟರ್ ಮೂವಿ ತುಂಬ. ಆ್ಯಪಲ್ ಸೀಸನ್ ಅಲ್ಲ, ಇಲ್ಲಿ ನೋಡಿ ಆ್ಯಪಲ್ ಟ್ರೀ ಒಂದೇ ಒಂದಿದೆ ಎಕ್ಸಾಂಪಲ್. ಯಾವುದೋ ಒಂದು ಅಡ್ಡ ಟೈಪು ನಾವು ಹಳ್ಳಿಲಿ ಮಾಡ್ಕೊಂಡಿರ್ತೀವಲ್ಲ ಯಾಕೆ. एप्पल जैम, कश्मीरी गार्लिक चटनी, एप्पल चटनी सर. ये सब आपने खुद बनाया हुआ है? ये सब? यस सर, लोकल मेड है यहाँ का सर. ಆ್ಯಪಲ್ ಜ್ಯೂಸ್ ಕುಡ್ದಿರ್ತೀರ? ಆ್ಯಪಲ್ ಫಾರ್ಮಲ್ಲಿ ಆ್ಯಪಲ್ ಜ್ಯೂಸ್ ಕುಡಿಯೋ ಮಜಾನೇ ಬೇರೆ. ದೂರದಲ್ಲಿ ಒಂದು ದೊಡ್ಡ ಬೆಟ್ಟ ಕಾಣ್ತಾ ಇದೆ, ಅದೇ ಹಿಮಾಲಯ ಪರ್ವತ ಶ್ರೇಣಿ. ದಾರಿಯ ಎರಡೂ ಪಕ್ಕದಲ್ಲಿ ಬೃಹದಾಕಾರದ ಕಣಿವೆಗಳು. ಕಾಶ್ಮೀರ ಯಾಕೆ ಇಷ್ಟು ಸುಂದರವಾಗಿದೆ ಅಂತ ಕೇಳಿದ್ರೆ ನಾನು ಹೇಳೋ ಉತ್ತರ ಏನು ಗೊತ್ತಾ? ಆಮೇಲೆ ಈ ಹೋಗ್ತಾ ಇರೋ ದಾರಿ ಯಾವುದು ಗೊತ್ತಾ? ಮಂದಿರ ಕೂಡ ನೋಡಿದ್ವಿ, ಎಷ್ಟು ಚೆನ್ನಾಗಿರ್ತಕ್ಕಂಥ ಒಂದು ಮಂದಿರ, ಸುತ್ತ ಕಣಿವೆಗಳಿಂದ ಆವರಿಸ್ಕೊಂಡಿರ್ತಕ್ಕಂಥ ಒಂದು ಅದ್ಭುತ ನಗರ. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಸೊ ಎಲ್ರಿಗೂ ಇರೋದೊಂದೇ ಜೀವನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾವಿವತ್ತು ಕಾಶ್ಮೀರ ಎಕ್ಸ್ಪ್ಲೋರೇಷನ್ನ 3ನೇ ದಿನದಲ್ಲಿದ್ದೀವಿ. ಇವತ್ತು ಕಾಶ್ಮೀರದ ಶ್ರೀನಗರದಿಂದ ನಾವು ಪೆಹಲ್ಗಾಮ್ ಅನ್ನೋ ಒಂದು ಪ್ರದೇಶಕ್ಕೆ ಹೋಗ್ತಾ ಇದ್ದೀವಿ. ಬಹಳ ಸುಂದರ ಪ್ರದೇಶ ಸ್ನೇಹಿತರೆ, ನೀವು ಮುಂದೆ ನೋಡ್ತೀರಿ ಯಾವ ಥರ ಇದೆ ಅಂತ. ಸೊ ಬನ್ನಿ, ಇಲ್ಲಿಂದ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ. ಇವಾಗ ಬೆಳಿಗ್ಗೆ ಸಮಯ ಎಷ್ಟಂತಂದರೆ ಸುಮಾರು 9 ಗಂಟೆ. ನೋಡಿ, ಸಿಕ್ಕಾಪಟ್ಟೆ ಫಾಗ್ ಇದೆ. 9 ಗಂಟೆಗೆ ಎಷ್ಟು ಫಾಗ್ ಇದೆ ಅಂತಂದರೆ ಹತ್ತಿರದಲ್ಲಿರ್ತಕ್ಕಂಥ ಗಿಡಗಳೇ ನಮಗೆ ಸರಿಯಾಗಿ ಕಾಣ್ತಾ ಇಲ್ಲ, ಅಷ್ಟು ಥಿಕ್ ಫಾಗ್ ಇರುತ್ತೆ. ಶ್ರೀನಗರದಿಂದ ಪೆಹಲ್ಗಾಮ್ ಒಂದು 90 ಕಿಲೋಮೀಟ್ರ್ ಇದೆ, 3 ಅವರ್ ಜರ್ನಿ ಅಂತ ಅಂದ್ಕೊಳ್ಳಿ. ಸೊ ನಮಗೆ NH44 ಅಲ್ಲಿಗೆ ಮುಟ್ಟಕ್ಕೆ ಹೆಲ್ಪ್ ಮಾಡುತ್ತೆ. NH44 ಗೊತ್ತಲ್ಲ, ಕಾಶ್ಮೀರ ಟು ಕನ್ಯಾಕುಮಾರಿ ಹೈವೇ. ಸೊ ಅದೇ ಹೈವೇ ಹಿಡ್ಕೊಂಡು ನಾವು ಶ್ರೀನಗರದಿಂದ ಅನಂತ್ನಾಗ್ ಹೋಗೋದು, ಅನಂತ್ನಾಗಿಂದ ಪೆಹಲ್ಗಾಮ್ಗೆ ಹೋಗೋದು. ಸ್ನೇಹಿತರೆ, ಇಲ್ಲಿ ಅನಂತ್ನಾಗ್ ಅಂದರೆ ನಮ್ಮ ಕನ್ನಡದ ಮೇರು ನಟ ಅನಂತ್ನಾಗ್ ಅಲ್ಲ,
ಈ ಅನಂತ್ನಾಗ್ ಕಾಶ್ಮೀರದ ಒಂದು ಜಿಲ್ಲೆ. ಗುಡ್ ಮಾರ್ನಿಂಗ್. ನಾವು ಶ್ರೀನಗರದಿಂದ ಬೆಳಗ್ಗೆ ಹೋಗ್ತಾ ಇದ್ವಿ. ಮಾರ್ನಿಂಗ್ ಸಖತ್ತಾಗಿ. ಸ್ನೇಹಿತರೆ, ಇವಾಗಿನ ನೀವೇನು ನೋಡ್ತಾ ಇದ್ದೀರಲ್ಲ, ಇದು ಸ್ಯಾಫ್ರಾನ್ ಫೀಲ್ಡ್ಸ್ ಅಂದರೆ ಕೇಸರಿ ದಳಗಳ ಕೃಷಿ ಅಂತ ಹೇಳ್ಬೋದು ಕನ್ನಡದಲ್ಲಿ. ಸೊ ಸ್ಯಾಫ್ರಾನ್ ಫೀಲ್ಡ್ಸು ಕಾಶ್ಮೀರದ ಅತ್ಯಂತ ಫೇಮಸ್ ಆಗಿರ್ತಕ್ಕಂಥ ಒಂದು ಅಗ್ರಿಕಲ್ಚರ್ ವಿಧಾನ. ಇಲ್ಲಿಂದ ಇಡೀ ವರ್ಲ್ಡ್ಗೆ ಅತಿ ಗುಣಮಟ್ಟದ ಸ್ಯಾಫ್ರಾನ್ ಇಲ್ಲಿಂದ ರಫ್ತಾಗುತ್ತೆ. ಸೊ ಇದು ಇಲ್ಲಿ ಬೆಳೆಯೋದಲ್ಲಿ ಅಂತಂದರೆ ಪ್ಯಾಂಪೋರ್ ಅಂತಕ್ಕಂಥ ಒಂದು ಪ್ರದೇಶ. ಇದು ಶ್ರೀನಗರದಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿ ಬರುತ್ತೆ, ನಾವು ಹೋಗ್ತಾ ಇರೋ ದಾರಿಲಿ. ಸೊ ಈ ಪ್ಯಾಂಪೋರ್ಗೆ ಇನ್ನೊಂದು ಹೆಸರು ಇದೆ, ಏನು ಅಂದರೆ ಸ್ಯಾಫ್ರಾನ್ ಟೌನ್ ಅಂತಲೂ ಕರೀತಾರೆ. ಸೊ ಇದು ಮೇನು ಶರದ್ ಋತುವಿನಲ್ಲಿ ಬೆಳೀತಕ್ಕಂಥ ಒಂದು ಕೃಷಿ. ಅಂದರೆ ಶರದ್ ಋತು ಅಂದರೆ ಸುಮಾರು ಒಂದು ಅಕ್ಟೋಬರ್ ನವಂಬರ್ ಟೈಮಲ್ಲಿ ಬೆಳೀತಕ್ಕಂಥ ಕೃಷಿ. ಜಸ್ಟ್ ಒಂದೇ ಒಂದು ಮಂತು ಈ ಕೃಷಿ ಬೆಳೀತಾರೆ. ಇಡೀ ಹೋಲ್ ಇಯರಲ್ಲಿ ಒಂದು ಮಂತಲ್ಲಿ ಕೃಷಿನ ಬಿತ್ತಿ ಬೆಳೆದು ಅದನ್ನ ಪ್ರಾಡಕ್ಟನ್ನು ತೊಗೊಂಡ್ಬಿಡ್ತಾರೆ. ಸೊ ಅತ್ಯಂತ ಕಾಸ್ಟ್ಲಿ ಆಗಿರ್ತಕ್ಕಂಥ ಒಂದು ಸಾಂಬಾರು ಪದಾರ್ಥ ಅಂತ ಹೇಳ್ಬೋದು. ಸುಮಾರು 1 ಗ್ರಾಮಿಗೆ 250 ರೂಪಾಯಿ ಅಷ್ಟು ವ್ಯಾಲ್ಯೂಯೇಬಲ್ ಒಂದು ಪದಾರ್ಥ ಇದು. ಸೊ ನಾವಿಲ್ಲಿಗೆ ಹೋದಾಗ ಸ್ಯಾಫ್ರಾನ್ ಅತಿ ಕ್ಲಿಯರಾಗಿ ನಮ್ಗೆ ಕಾಣಲಿಲ್ಲ. ಚಿಕ್ಕದಾಗಿ ಒಂದು ಸಸಿ ಇತ್ತು, ಅದು ಮೋಸ್ಟ್ಲಿ ಕ್ಯಾಮ್ರಾ ಕಣ್ಣಿಗೆ ಕಾಣಲಿಲ್ಲ ಅನಿಸುತ್ತೆ. ಸೊ ನಿಮ್ಮ ರೆಫ್ರೆನ್ಸಿಗೆ ನಾನು ಇಲ್ಲಿ ಒಂದು ಪಿಕ್ಚರ್ ಕೊಡ್ತೀನಿ, ಅದನ್ನು ನೋಡಿ ಸ್ಯಾಫ್ರಾನ್ ಹೆಂಗಿರುತ್ತೆ, ಆ ದಳಗಳು ಹೆಂಗಿರುತ್ತೆ, ಅದು ನೀವು ಯೂಸ್ ಮಾಡಿರ್ತೀರ. ಸೊ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. बीज जो है ना पहले, ये ईरान में मिलता है और यहाँ मिलता है वर्ल्ड में. कश्मीरी सैफरान एंड ईरानी सैफरान. ಏನಂತಂದ್ರೆ ಇದರಲ್ಲಿ ಮೇನ್ ಕಲ್ಚರ್, ಇಲ್ಲಿ ಕಾಶ್ಮೀರದ ಮೇನ್ ಕಲ್ಚರ್ ಇರಾನ್ ಇಂದ ಬಂದಿದ್ದಾರೆ. ಇಲ್ಲಿ ಪೂರ್ವಜರೆಲ್ಲ ರಾಜ ಮಹಾರಾಜ ಎಲ್ಲ ಇರಾನ್ ಇಂದ ಬಂದಿರೋದು, ಅವ್ರು ತಗೊಂಡ್ಬಂದಿರೋ ಕಲ್ಚರ್. ಅದು ನೇಯ್ಗೆ ಆಗಿರ್ಬೋದು, ಇರಾನಿ ಕ್ಲಾತ್ಸ್, ಇಲ್ಲಿ ಕಾಶ್ಮೀರಿ ಆರ್ಟ್, ಸಿಲ್ಕ್ ಆರ್ಟ್ ಇರ್ಬೋದು, ನೇಯ್ಗೆ ಇರ್ಬೋದು, ಇದೆಲ್ಲ ಇರಾನಿಂದ ಬಂದಿರೋದು ಮೂಲತಃ. ಫುಡ್ ಕಲ್ಚರ್ ಇರ್ಬೋದು, ಇದೆಲ್ಲ ಅಲ್ಲಿಂದ ಬರಬೇಕಾದ್ರೆ ಪರ್ಷಿಯನ್, ಇರಾನ್ ಈ ಮೂಲಗಳಿಂದ ಅಲ್ಲಿನ ರಾಜರು ಅವಾಗ ಬಂದಾಗ ಅಲ್ಲಿ ಕಲ್ಚರ್ ತಗೊಂಡ್ಬಂದು ಇಲ್ಲಿ ಬಿತ್ತಿರೋದು. ಅದೆಲ್ಲ ವೆದರ್ ಇಸ್ ಆಪ್ಟೆಡ್ ಫಾರ್. ಇಲ್ಲಿ ಎಲ್ಲಾನು ಬೆಳೆಯಲ್ಲ, ಬಟ್ ಹೇಳ್ತಾರೆ ಅವರು ಈರುಳ್ಳಿ ಎಲ್ಲ ಇಲ್ಲಿ ಕ್ಲೈಮೇಟಿಗೆ ಬೆಳೀತದೆ ಅಂತ ಹೇಳಿ. ಮಣ್ಣು ನೋಡಿ, ಇದು ಎಕ್ಸಾಕ್ಟ್ಲಿ ಇದು ಕರಿ ಮಣ್ಣು ಅಲ್ಲ, ಆಮೇಲೆ ಎಕ್ಸಾಕ್ಟ್ಲಿ ಕೆಂಪು ಮಣ್ಣು ಅಲ್ಲ, ಒಂಥರ ಬಿಟ್ವೀನ್ ಬ್ರೌನಿಶ್ ವೈಟಿಶ್ ಬ್ರೌನ್ ಟೈಪ್ ಮಣ್ಣಿದೆ. ಲುಕ್ಸ್ ವೆರಿ ಹೆಲ್ದಿ, ಬಟ್ ಹೆಲ್ದಿ ಸಾಯಿಲ್. ಮುಲ್ತಾನ್ ಮಟ್ಟಿ ಟೈಪ್ ಮಣ್ಣು ಕಾಣ್ತಾ ಇದೆ ಇದು. ಆ ತರ ವೈಟ್ ಇಲ್ಲ, ಬ್ರೌನಿಶ್. ನಿಮಗೆ NH44ನಲ್ಲಿ ಹಾಗೆ ಹೋಗ್ತಾ ರೋಡ್ ಸೈಡೆಲ್ಲ ನಿಮಗೆ ಈ ಥರ ಅಂಗಡಿ ಸಿಗ್ತವೆ. ಈ ಅಂಗಡಿಗಳಲ್ಲಿ ಇಲ್ಲಿ ಬೆಳೆದಿರ್ತಕ್ಕಂಥ ಕೇಸರಿಗಳನ್ನು ಇವರು ಮಾರಾಟನೂ ಮಾಡ್ತಾರೆ. ಇಲ್ಲಿ ಸ್ವಲ್ಪ ಕಡಿಮೆ ಬೆಲೆಗೂ ಸಿಗ್ಬೋದು ನಿಮಗೆ ಇಲ್ಲಿ ಕೇಸರಿ ಎಲ್ಲ.
ಬೆಳಗ್ಗೆ ನಾಷ್ಟ ಮಾಡೋಣ ಅಂತ ಒಂದು ಕಡೆ ನಿಲ್ಲಿಸಿ ಹೋಟೆಲಲ್ಲಿ ನೋಡ್ತಾ ಇರಬೇಕಾದ್ರೆ ನನಗೆ ಇದು ಒಂದು ಹೀಟರ್ ಕಣ್ಣಿಗೆ ಬಿತ್ತು. ನೋಡಿ ಇಲ್ಲಿ ಎಷ್ಟು ಚಳಿ ಇರುತ್ತೆ ಅಂತಂದರೆ ಪ್ರತಿಯೊಂದು ಮನೆಗಳಲ್ಲೂ ಈ ಥರ ಹೀಟರ್ಗಳು ಕಡ್ಡಾಯ. ಸೊ ಅದು ಇಲ್ಲದೆ ಕೆಲಸ ನಡೆಯೋದೇ ಇಲ್ಲ. ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಒಂದು ಗೋಡೆ ಮೇಲೆ ಅಂಟಿಸಿದ್ದ ಕೆಲವೊಂದು ಭಾವಚಿತ್ರಗಳನ್ನು ನೋಡ್ತಾ ಇದ್ದೆ. ಈ ಭಾವಚಿತ್ರಗಳನ್ನು ನೋಡಿದಾಗ ಅನ್ನಿಸ್ತಾ ಇತ್ತು ನನಗೆ, ಈ ಕಾಶ್ಮೀರದ ವೈವಿಧ್ಯತೆಗಳು ಎಷ್ಟಿದೆಯಪ್ಪ ಅಂಥೇಳಿ. ನೋಡಿ, ಭಾವಚಿತ್ರಗಳು ಕಾಶ್ಮೀರದಲ್ಲಿರ್ತಕ್ಕಂಥ ಪ್ರತಿಯೊಂದು ಕಲೆ, ಸಂಸ್ಕೃತಿ, ನೇಚರ್, ಅಲ್ಲಿ ಜನಗಳು ಏನು ಮಾಡ್ತಾರೆ, ಏನು ಮಾಡ್ತಾ ಇದ್ದರು, ಅದನ್ನೆಲ್ಲನ್ನು ಈ ಚಿತ್ರಗಳು ಹೇಳ್ತಾ ಇವೆ ನಮಗೆ. ನೀವು ರೀಸೆಂಟಾಗಿ ನಮ್ಮ ಕ್ರಿಕೆಟ್ ದೇವರು ಅಂತ ಅನಿಸ್ಕೊಳ್ತಕ್ಕಂಥ ನಮ್ಮ ಸಚಿನ್ ತೆಂಡೂಲ್ಕರ್ ಅವರು ಕಾಶ್ಮೀರಕ್ಕೆ ಭೇಟಿ ನೀಡಿರ್ತಾರೆ. ಆವಾಗ ರೋಡಲ್ಲಿ ನಿಂತ್ಕೊಂಡು ಅಲ್ಲಿ ನಮ್ಮ ಮಕ್ಕಳ ಜೊತೆ ಕ್ರಿಕೆಟ್ ಆಡಿರೋದು ನೀವು ನೋಡಿರ್ಬೋದು. ಯಾಕೆ ಅದು ಅಲ್ಲಿ ಹವ್ಯಾಸ ಅಷ್ಟು ಯಾಕೆ ಜಾಸ್ತಿ ಇದೆ ಅಂತಂದರೆ, ಅಲ್ಲಿ ಆಗ್ತಾ ಇರುವಂಥ ಬ್ಯಾಟ್ಗಳು. ಸೊ ಕಾಶ್ಮೀರದ ಇನ್ನೊಂದು ಪ್ರಮುಖ ಉದ್ಯೋಗ ಅಂತಂದರೆ ಅಲ್ಲಿ ಕ್ರಿಕೆಟ್ ಬ್ಯಾಟ್ಗಳು ತಯಾರಾಗ್ತವೆ. ಇದು ವರ್ಲ್ಡ್ ಫೇಮಸ್ ಕ್ರಿಕೆಟ್ ಬ್ಯಾಟ್ಗಳು ಇಲ್ಲಿಂದ ತಯಾರಾಗ್ತವೆ ಮತ್ತು ಅದಕ್ಕೆ ಸೂಟೇಬಲ್ ಆಗಿರ್ತಕ್ಕಂಥ ಗಿಡಗಳು ಅಲ್ಲಿ ಬೆಳೀತವೆ. ಇದು ಇವರ ಪ್ರಮುಖ ಉದ್ಯೋಗ. ಸೊ ನೀವು ನೋಡ್ತಾ ಇರ್ತಕ್ಕಂಥ ಪ್ರತಿಯೊಂದು ಮನೆ ಮೇಲೂ ಆ ಬ್ಯಾಟ್ಗಳ ಒಂದು ಕೆತ್ತನೆ ಮಾಡಿ ಪ್ರೈಮರಿಲಿ ಅದನ್ನು ಒಣಗ್ಸೋಕ್ಕಿಡ್ತಾರೆ. ಒಂದು ವರ್ಷಗಟ್ಟಲೆ ಅದನ್ನು ಒಣಗಿಸ್ತಾರೆ. ಆಮೇಲೆ ಅದು ಒಂದು ಹಂತಕ್ಕೆ ಬಂದ ಮೇಲೆ, ಬಿಸಿಲಿಗೆ ಅದು ಒಣಗಿ ಒಂದು ಹಂತಕ್ಕೆ ಬಂದ ಮೇಲೆ ಅದನ್ನು ಫ್ಯಾಕ್ಟ್ರಿ ಕಳಿಸಿ ಅಲ್ಲಿಂದ ಕೆತ್ತನೆ ಮಾಡಿ ಫೈನಲ್ ಬ್ಯಾಟ್ಗಳನ್ನು ತಯಾರು ಮಾಡಲಾಗುತ್ತೆ. ಇದು ಇವರ ಬಹಳ ದೊಡ್ಡ ಉದ್ಯೋಗ ಅಂತ ಹೇಳ್ಬೋದು. अंदर मगर यहाँ से बहुत ट्रैफिक होता है। अच्छा, ओल्ड मार्केट। ये बिस्किट इधर ही है, आप ले सकते हैं। फैल का तो है। ಸ್ನೇಹಿತರೆ, ನಾನು ಇವಾಗ ಕಾಶ್ಮೀರದ ಇನ್ನೊಂದು ಸ್ಪೆಷಾಲಿಟಿ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ, ಕಾಶ್ಮೀರದಲ್ಲಿ ಸಿಗ್ತಕ್ಕಂಥ ಸಿಹಿ ತಿನಿಸುಗಳು, ಆಮೇಲೆ ಅವರು ಮಾಡ್ತಕ್ಕಂಥ ಬೇಕರಿ ಐಟಮ್ಗಳು. ಲೋಕಲ್ ಬೇಕರಿಗಳು ಇರ್ತವೆ, ನಮ್ಗೆ ಈ ಥರ ಸಫಿಸ್ಟಿಕೇಟೆಡ್ ಬೇಕರಿಗಳಲ್ಲ. ಅವ್ರದ್ದು ಯಾವುದೋ ಒಲೆ ಇರುತ್ತೆ, ಅದರಲ್ಲಿ ಬೇಕರಿ ಇರುತ್ತೆ, ಐಟಮ್ಸ್ ತಯಾರು ಮಾಡ್ತಾರೆ. ಎಷ್ಟು ವಿಧ ಬೇಕರಿಗಳು ಇರ್ತಾವೆ ಅಂದರೆ ಅಷ್ಟು ಸಿಕ್ಕಾಪಟ್ಟೆ ವಿಧದ ಐಟಮ್ಗಳು ಇರ್ತವೆ. ಆಮೇಲೆ ಬಹಳ ರುಚಿ, ಅಷ್ಟು ಸ್ವೀಟ್ ಆಗಿರಲ್ಲ, ಅಷ್ಟು ಇದು ಇರಲ್ಲ, ಸಖತ್ತಾಗಿರ್ತವೆ. ಇದರಲ್ಲಿ ಬಹಳ ಫೇಮಸ್ ಆಗಿರ್ತಕ್ಕಂಥ ಕೆಲವೊಂದು ಐಟಮ್ಗಳಂದರೆ ಫಿರ್ನೀರ್ ಅಂತ ಇದೆ, ಖವ್ವಾ ಅಂತ ಇದೆ, ಶೀರ್ ಮಲೈ ಅಂತ ಇದೆ. ಈ ಥರ ಹಲವಾರು ಸಿಹಿ ತಿನಿಸುಗಳು ಇಲ್ಲಿ ಬಹಳ ಫೇಮಸ್. ಫಿರ್ನೀರ್ ಏನಪ್ಪ ಅಂತಂದರೆ ಅದು ಅಕ್ಕಿ ಮತ್ತು ಹಾಲು, ಬೆಲ್ಲ ಈ ಥರಗಳ ಮಿಶ್ರಣಗಳಿಂದ ಮಾಡ್ತಾರೆ. ಆಮೇಲೆ ಕೆಲವೊಂದು ಬೀಜಗಳ ಇಲ್ಲಿ ಸ್ಪೆಷಲ್ ಆಗಿ ಸಿಗ್ತಾವಂತೆ. ಆ ಬೀಜಗಳನ್ನು ಆ್ಯಡ್ ಮಾಡ್ತಾರೆ. ಸಖತ್ತಾಗಿ ಇರ್ತವೆ ಇಲ್ಲಿರ್ತಕ್ಕಂಥ ಸಿಹಿ ತಿನಿಸುಗಳು. ಆಮೇಲೆ ಕಾಶ್ಮೀರದಲ್ಲಿ ಸಿಗ್ತಕ್ಕಂಥ ಬೇಕರಿ ಬ್ರೆಡ್ಗಳು, ಖವ್ವಾ ಬ್ರೆಡ್ಡು,
ಕಾಲಾರಿ ಚೀಸ್ ಅಂತ ಇದೆ. ಸೊ ನಾನು ನೋಡ್ತಾ ಹೋದಾಗ ಇದೆಲ್ಲ ಹೇಗೆ ಬಂತು ಕಾಶ್ಮೀರಿಗಳಿಗೆ ಈ ಥರದ್ದು ಮನೆಯಲ್ಲೂ ಬೇಕ್ರಿ ಮಾಡೋದು ಹೇಗೆ ಬಂತು ಅಂತ ನೋಡ್ತಾ ಹೋದಾಗ ಇದು ಆ್ಯಕ್ಚುಲಿ ಸ್ಟಾರ್ಟ್ ಆಗಿದ್ದು ಬ್ರಿಟಿಷ್ ಅವಧಿಯಲ್ಲಿ. ಬ್ರಿಟಿಷರು ಕಾಶ್ಮೀರಕ್ಕೆ 19ನೇ ಶತಮಾನದಲ್ಲಿ ಕಾಶ್ಮೀರದ ಸೌಂದರ್ಯ ಸವಿಯಲು ಅಲ್ಲಿಗೆ ಹೋದಾಗ ಅವರಿಗೆ ಬೇಕಿಂಗನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಆವಾಗಿಂದ ಇಲ್ಲಿ ಬೇಕರಿ ಪದ್ಧತಿಗಳು ಸ್ಟಾರ್ಟ್ ಆಗಿರೋದು ಅಂತ ಗೊತ್ತಾಯಿತು. ಇದು ಝಾಲೆಮ್ ರಿವರಿಗೆ ಕಟ್ಟಿರ್ತಕ್ಕಂಥ ಒಂದು ಬ್ರಿಡ್ಜು. ಈ ಝಾಲೆಮ್ ರಿವರಲ್ಲಿ ಮೇನ್ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ ಯಾವ ಥರ ಯೂಸ್ ಆಗುತ್ತೆ ಅಂತ. ಇದರಲ್ಲಿ ಇನ್ನೊಂದು ಕೆಲಸ ಏನಂದರೆ ಇದರಲ್ಲಿ ಬರ್ತಕ್ಕಂಥ ಸ್ಯಾಂಡನ್ನು ತೆಗೆದು ಇವರು ಮನೆ ಕಟ್ಟೋದಕ್ಕೆ ಮತ್ತು ಬೇರೆ ಪರ್ಪಸ್ಗಳಿಗೆ ಯೂಸ್ ಮಾಡ್ಕೋತಾರೆ. ಸ್ನೇಹಿತರೆ, ನೀವು ಇವಾಗ ನೋಡ್ತಾ ಇದ್ದೀರಲ್ಲ, ಈ ಗಿಡಗಳು ಕಾಶ್ಮೀರದ ಇನ್ನೊಂದು ಅತ್ಯಾಕರ್ಷಣೆ ಅಂತ ಹೇಳ್ಬೋದು. ಈ ಗಿಡಗಳಿಗೆ ಮ್ಯಾಪಲ್ ಗಿಡಗಳು ಅಥವಾ ಮ್ಯಾಪಲ್ ಟ್ರೀಸ್ ಅಂತ ಕರೀತಾರೆ. ಇವು ಎಷ್ಟು ಬ್ಯೂಟಿಫುಲ್ ಎಲೆಗಳನ್ನು ಬಿಡ್ತವೆ ಅಂತಂದರೆ, ಈ ಎಲೆಗಳು ಇವಾಗಿಲ್ಲ, ಎಲೆಗಳು ಸೀಸನ್ನಲ್ಲಿ ಈ ಎಲೆಗಳು ಬಿಟ್ಟು ಆ ಎಲೆಗಳು ಕೆಳಗೆ ಬಿದ್ದರೆ ಅದು ಒಂಥರ ಡಿಫ್ರೆಂಟ್ ಅಟ್ರಾಕ್ಷನ್. ಅದು ನೀವು ಬಾಲಿವುಡ್ನ ಒಂದು ಮೂವಿ ಇದೆ ಮೊಹಬ್ಬತೆ ಅಂತ, ಶಾರುಖ್ ಖಾನ್ದು. ಆ ಮೂವಿಲಿ ಈ ಎಲೆಗಳದ್ದೇ ಒಂದು ಕ್ಯಾರೆಕ್ಟರ್ ಮೂವಿ ತುಂಬ. ಸೊ ಅಷ್ಟು ಬ್ಯೂಟಿಫುಲ್ಲಾಗಿ ಎಲೆಗಳಿರ್ತವೆ. ಈ ಎಲೆಗಳು ಬಿದ್ದಾಗ ಅದು ಒಂದು ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು, ಅಷ್ಟು ಸುಂದರವಾಗಿ ಕಾಣ್ತಾ ಇರುತ್ತೆ. खाली हो गए सो एप्पल नहीं है, बस काली ट्रीज है. बट वेदर ಗೆ adjust ये देखो एप्पल बेच रहा है ना, एप्पल वैन मेरे को सेब इधर इकडे अच्छा, गेट डाउन आराम से लेफ्ट उस साइड से नाइस. ये एप्पल जूस ಹಾಂ, ಎಲ್ಲ ಬಿದ್ದೋಗಿದೆ. ಆ್ಯಪಲ್ ಸೀಸನ್ ಅಲ್ಲ, ಇಲ್ಲಿ ನೋಡಿ ಆ್ಯಪಲ್ ಟ್ರೀ ಒಂದೇ ಒಂದಿದೆ. ಎಕ್ಸಾಂಪಲ್ ಯಾವ ಥರ ಇದೆ ಅಂತ. ಮೋಸ್ಟ್ಲಿ ಅದು ಅದ್ರ ಒಳಗಡೆ ಸಿಗಿಸಿದ್ದಾರೆ ಅನಿಸುತ್ತೆ. ಎಕ್ಸಾಂಪಲ್ಗೆ ಕೆಲವೊಂದಿದೆಲ್ಲ ಇದೆಲ್ಲ ಸಿಕ್ಸಿರೋದಿದೆ ಮೋಸ್ಟ್ಲಿ. ಎಕ್ಸಾಂಪಲ್ಗೆ ಇದೆಲ್ಲ ಆ್ಯಪಲ್ ಟ್ರೀಸ್ ಗೊತ್ತಾಗಲಿ ಅಂತ ಯಾರಾದರೂ ಟ್ರಾವೆಲ್ ಮಾಡ್ತಾಯಿದ್ರೆ ಮೋಸ್ಟ್ಲಿ ಅದಕ್ಕೆ ಮಾಡಿರೋದು. ಎಲ್ಲ ಆ್ಯಪಲ್ ಟ್ರೀಸ್. ನೋಡಿ ಎಲ್ಲ ಆ್ಯಪಲ್ ಟ್ರೀಸ್. ಏನೂ ಇಲ್ಲ ಇವಾಗ ನೋಡೋಕ್ಕೆ, ಆಫ್ ಸೀಸನ್ ಇದೆ ಆ್ಯಪಲ್ದು. ಆ್ಯಪಲ್ ಟ್ರೀಸ್ ಬಟ್ ವಿತೌಟ್ apples in it. artificial hanged apples. ಆ್ಯಪಲ್ ಸೀಸನ್ ಇಲ್ಲ ಇವಾಗ, ಬಟ್ ಟೂರಿಸ್ಟ್ನ ಅಟ್ರಾಕ್ಟ್ ಮಾಡೋಕ್ಕೆ ನೋಡಿ ಈ ಥರ ಬಟ್ಟೆ ಕಟ್ಬಿಟ್ಟು ಆ್ಯಪಲ್ ಹಾಕ್ಬಿಟ್ಟವ್ರೆ. ನಾವು ಏನಿದೆ ಆ್ಯಪಲ್ ಒಂದೇ ಗಿಡದಲ್ಲಿದೆ ಅಂತ ನೋಡಿದ್ರೆ ಈ ಲೆವೆಲಿಗೆ ಮಾಡವ್ರೆ. ಸೊ ಇದೆಲ್ಲ ಆ್ಯಪಲ್ ಟ್ರೀಸು ನೋಡಿ. ಅಲ್ಲೊಂದು ಯಾವುದೋ ಒಂದು ಅಡ್ಡ ಟೈಪು ನಾವು ಹಳ್ಳಿಲಿ ಮಾಡ್ಕೊಂಡಿರ್ತೀವಲ್ಲ ಯಾಕೆ ಆ ಥರದ್ದಿದೆ. ಇದೆಲ್ಲ ಆ್ಯಪಲ್ ಫಾರ್ಮ್ ಇದು. ಹಾಂ, सर चेरी जैम, एप्पल जैम, कश्मीरी गार्लिक चटनी, एप्पल चटनी सर. अच्छा, यस सर. ये सब आपने खुद बनाया हुआ है? ये सब यस सर, लोकल मेड है यहाँ का सर. देखिए ಇದು ನೋಡಿ,
ಇಲ್ಲಿ ಆಪಲ್ ट्री आप ही का है क्या ये हाँ सब सर। एप्पल का Yes sir, yes sir. आप इधर काम करते हैं सब ये अपना फार्म अपना फार्म है Yes, sir. अच्छा ಇದು ಎಲ್ಲ ಇವ್ರದೇ ಫಾರ್ಮ್ ಓನಾಗಿ ಫಾರ್ಮು ಬಟ್ ಇದು ಆಫ್ ಸೀಸನ್ ಇದೆ ಇರೋದ್ರಿಂದ ಸೊ ಇವಾಗ ಇದೆಲ್ಲ ನೋಡಿ ಇವರೇ ಪ್ರಾಡಕ್ಟ್ ಮಾಡಿದ್ದಾರೆ विनेगर सर. ಸಿಡರ್ ವಿನೆಗರ್ ಚೆರ್ರಿ ಜಾಮ್ ಇವರು ಬರೀ ಆಪಲ್ ಮಾತ್ರ ಅಲ್ಲ ಚೆರ್ರಿನೂ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ನೋಡಿ आपका नाम क्या है? सबसे अच्छा है इरफान इरफान गनाई. ಇವ್ರ ಹೆಸರು ಇರ್ಫಾನ್ ಅಂತ ಸೊ ಶ್ರೀನಗರಿಂದ ಪಹಲ್ಗಾಮ್ ಹೋಗೋ ರೋಡಲ್ಲಿ ನಿಮಗೆ ಈ ಫಾರ್ಮ್ ಸಿಗುತ್ತೆ ಸೊ ಇಲ್ಲಿ ಬಂದು ರೋಡಲ್ಲಿ ಹಾಕಿರ್ತಾರೆ ಇಲ್ಲಿ ಬಂದು ಜ್ಯೂಸ್ ಕುಡ್ಕೋಬೋದು ಆರಾಮಾಗಿ ಜಾಮ್ ಬೇಕಂದ್ರೆ ಜಾಮ್ ತಗೋಬೋದು ಆ್ಯಪಲ್ ಚಟ್ನಿ फैमिली का ಜಾಮ್ ಎಲ್ಲ ಇರುತ್ತೆ गांव का नहीं ಹಾಂ some people बनता है. ಆ್ಯಪಲ್ ಫ್ರೆಶ್ ಜ್ಯೂಸ್ ನೀವು ಆ್ಯಪಲ್ ಜ್ಯೂಸ್ ಕುಡ್ದಿರ್ತೀರ ಬಟ್ ಆ್ಯಪಲ್ ಫಾರ್ಮಲ್ಲಿ ಆ್ಯಪಲ್ ಜ್ಯೂಸ್ ಕುಡಿಯೋ ಮಜಾನೇ ಬೇರೆ ನೋಡಿ ಆ್ಯಪಲ್ ಜ್ಯೂಸ್ ಫ್ರೆಶ್ ಆಗಿದೆ ಇಲ್ಲಿ ನೋಡಿ ನಮಗೆ ಆರೆಂಜಸ್ ಎಲ್ಲ ಬೆಂಗಳೂರಲ್ಲೆಲ್ಲ ಸಿಗುತ್ತಲ್ಲ ಆರೆಂಜಸ್ ಆ ಥರ ಫ್ರೆಶ್ ಆಗಿ ತೊಗೊಂಡು ಫ್ರೆಶ್ ಆಗಿ ಮಾಡೋದು ಇಷ್ಟು ಫ್ರೆಶ್ ಆ್ಯಪಲ್ ನೋಡಿ ಎಲ್ಲ ಫ್ರೆಶ್ ಆ್ಯಪಲ್ಸ್ ಇದು ಫ್ರೆಶ್ ಆ್ಯಪಲ್ ತೊಗೊಂಬಿಟ್ಟು ಇದರೆಲ್ಲ ಹಾಕಿ ಇದನ್ನೆಲ್ಲ ಕೈಲೇ ರುಬ್ಬಿ ನಮಗೆ ಆ್ಯಪಲ್ ಜ್ಯೂಸ್ ಮಾಡಿಕೊಟ್ಟಿರೋದು ಫ್ರೆಶ್ ಆ್ಯಪಲ್ ಕುಡಿತಾ ಇದ್ವಿ अच्छा ये ग्रीन एप्पल जूस है अच्छा ग्रीन एप्पल जूस अगर एप्पल भी रहता ना बहुत अच्छा रहता है अभी ये देख के मैंने एक ही पेड़ पे इतना पूरा ग्रेवी होती है काम सर. करते हैं। अलग ही लेवल का मजा आता है. वही ಇದ್ರದ್ದು ಆ್ಯಪಲ್ ಟ್ರೀಸ್ ಇನ್ನೊಂದು ಏನು ಸ್ಪೆಷಾಲಿಟಿ ಅಂತಂದರೆ ಆ್ಯಪಲ್ ಟ್ರೀಸ್ ಒಮ್ಮೆ ಹಾಕಿದ್ರೆ 120 ವರ್ಷ ಬರುತ್ತಂತೀವೆಲ್ಲ ಹಿಂಗೆ ನಮ್ಮ ಕಡೆ ಮ್ಯಾಂಗೋ ಟ್ರೀಸ್ ಎಲ್ಲ ನಮ್ಮ ತಾತ ಮುತ್ತಾತರೆಲ್ಲ ಹಾಕಿರ್ತಾರೆ ಮಕ್ಕಳು ಮೊಮ್ಮಕ್ಕಳು ಎಲ್ಲ ತಿಂತಾರೆ ಆ ಟೈಪು ಇದೆಲ್ಲ ಇವರು ಅಜ್ಜಂದ್ರು ಹಾಕಿದ್ದಂತೆ ಆ್ಯಪಲ್ ಟ್ರೀಸು ಇವರೆಲ್ಲ ಇವಾಗ ಇದ್ರ ಫಲ ತಿಂತಾ ಇದ್ದಾರೆ ಸೊ 120 ವರ್ಷ ಒಂದು ಆ್ಯಪಲ್ ಟ್ರೀ ಫಾರ್ಮ್ ನೀವು ಹಾಕಿದ್ರೆ 120 ವರ್ಷ ಸರ್ ಸುಮಾರು ಆ್ಯಪಲ್ ಟ್ರೀಸ್ ಬರುತ್ತೆ ಈ ಕ್ಲೈಮೇಟಿಗೆ ಮೋಸ್ಟ್ಲಿ ಇದು ಆಪ್ಟ್ ಆಗಿದೆ ಕರೆಕ್ಟಾಗಿ ಹೊಂದ್ಕೊಂಡಿದೆ ಆ್ಯಪಲ್ಸ್ ಎಲ್ಲ ಇಲ್ಲಿ ಗ್ರೋ ಆಗೋದಕ್ಕೆ ಬಹಳ ಚಳಿ ಇರುತ್ತೆ 1 ಡಿಗ್ರಿಯಿಂದ 5 ಡಿಗ್ರಿ ಕೆಲವೊಂದ್ಸರಿ -ಅಲ್ಲಿ ಹೋಗ್ತಾ ಇರುತ್ತೆ ಈ ಚಳಿ ಅವಾಗಲೂ ಬಿಸಿಲು ಇರುತ್ತೆ ಬಟ್ ಮೋಸ್ಟ್ ಆಫ್ ದ ಟೈಮ್ ಚಳಿ ಹ್ಯುಮಿಡಿಟಿ ಫಾಗ್ ಎಲ್ಲ ಇರುತ್ತೆ ಸೊ ಮೋಸ್ಟ್ಲಿ ಈ ಕ್ಲೈಮೇಟಿಗೆ ಇದು ಆ್ಯಪ್ ಆಗಿರೋದು ಬೇರೆ ಕಡೆ ಬೆಳಿಬೋದು ಗೊತ್ತಿಲ್ಲ ನನಗೆ ಬಟ್ ಜಾಸ್ತಿ ಆ್ಯಪಲ್ಸ್ ಹಿಮಾಚಲ್ ಪ್ರದೇಶ ಕಾಶ್ಮೀರಲ್ಲೇ ಜಾಸ್ತಿ ಬೆಳೆಯೋದು ಸೊ ನೀವು ನೋಡ್ತಾ ಇದ್ದೀರಲ್ಲ ಇವಾಗ ನಿಮ್ಮ ಕಣ್ಣು ಮುಂದೆ ಸ್ವಲ್ಪ ದೂರದಲ್ಲಿ ಒಂದು ದೊಡ್ಡ ಬೆಟ್ಟ ಕಾಣ್ತಾ ಇದೆ ಅದೇ ಹಿಮಾಲಯ ಪರ್ವತ ಶ್ರೇಣಿ ಅತಿ ದೊಡ್ಡದಾದಂಥ ಪರ್ವತ ಶ್ರೇಣಿ ದಾರಿಯುದ್ದಕ್ಕೂ ಬಾನೆತ್ತರಕ್ಕೆ ಬೆಳೆದು ನಿಂತಂಥ ಹಚ್ಚು ಹಸಿರಿನ ಈ ಮರಗಳು ನಯನ ಮನೋಹರವಾದ ದೃಶ್ಯ
ನಾವು ಹೋಗ್ತಾ ಇರೋ ದಾರಿಯ ಎರಡೂ ಪಕ್ಕದಲ್ಲಿ ಬೃಹದಾಕಾರದ ಕಣಿವೆಗಳು, ಬಾನೆತ್ತರಕ್ಕೆ ಬೆಳೆದ ಕಾಡು, ಹರಿಯುವ ನದಿ, ಝರಿ, ಹಕ್ಕಿಯ ಚಿಲಿಪಿಲಿ. ಇಷ್ಟು ದೊಡ್ಡ ನಿಸರ್ಗದ ಮುಂದೆ ಮಾನವ ಎಷ್ಟು ಚಿಕ್ಕವನು ಅನ್ನೋ ಭಾವನೆ ಸದಾ ಕಾಡ್ತಾ ಇತ್ತು. ಕಾಶ್ಮೀರ ಯಾಕೆ ಇಷ್ಟು ಸುಂದರವಾಗಿದೆ ಅಂತ ಕೇಳಿದ್ರೆ ನಾನು ಹೇಳೋ ಉತ್ತರ ಏನು ಗೊತ್ತಾ? ಕಾಶ್ಮೀರದಲ್ಲಿ ಎಲ್ಲನೂ ಇದೆ. ಆಕಾಶದೆತ್ತರಕ್ಕೆ ಬೆಳೆದು ನಿಂತಿರುವ ಹಿಮಾಲಯ ಪರ್ವತ ಶ್ರೇಣಿ, ಅತ್ಯಾಕರ್ಷಕ ಪೈನ್ ಮರಗಳ ಕಾಡು, ಸದಾ ಕಣಿವೆಗಳಲ್ಲಿ ನೆಮ್ಮದಿಯಾಗಿ ಹರಿಯುವಂಥ ನದಿಗಳು, ಸದಾ ಕೊರೆಯುವ ಚಳಿ, ಆ ಮೋಡ ಕರಗಿ ಮಂಜಿನ ರೂಪದಲ್ಲಿ ಆ ಬಾನೆತ್ತರದ ಪರ್ವತಗಳ ಮೇಲೆ ಬಿದ್ದಿರುವ ದೃಶ್ಯಗಳು, ಅತ್ಯದ್ಭುತವಾದ ಮನಮೋಹಕ ದೃಶ್ಯಗಳು. ಈಗ ನೀವು ನೋಡ್ತಾ ಇರ್ತಕ್ಕಂಥ ದೃಶ್ಯಗಳು, ಇದು ಯಾವುದೋ ಒಂದು ಸ್ಥಳದಲ್ಲಿಲ್ಲ. ಪೆಹಲ್ಗಾಮ್ಗೆ ಹೋಗುವ ದಾರಿಯುದ್ದಕ್ಕೂ ಇದೇ ದೃಶ್ಯಗಳು. ಆಮೇಲೆ ಈ ಹೋಗ್ತಾ ಇರೋ ದಾರಿ ಯಾವುದು ಗೊತ್ತಾ? ಇಲ್ಲಿಂದನೇ ಅಮರನಾಥ ಯಾತ್ರಕ್ಕೆ ಹೋಗೋ ದಾರಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದನೇ ಮುಂದೆ ಹೋಗ್ತಾ ಹೋಗ್ತಾ ಅಮರನಾಥ ಯಾತ್ರಾದ ದಾರಿ ಸಿಗೋದು. ಸ್ನೇಹಿತರೆ, ನೋಡಿದ್ರಲ್ಲ, ನಾವು ಶ್ರೀನಗರದಿಂದ ಪೆಹಲ್ಗಾಮ್ಗೆ ಬಂದಾಯಿತು. ಇದೇ ಆ
ಪಹಲ್ಗಾಮ್ ನಗರ. ಸುತ್ತ ಕಣಿವೆಗಳಿಂದ ಆವರಿಸಿಕೊಂಡಿರ್ತಕ್ಕಂಥ ಒಂದು ಅದ್ಭುತ ನಗರ ಪಹಲ್ಗಾಮ್. ಸೊ ಪಹಲ್ಗಾಮಲ್ಲಿ ನಾವು ಒಂದು ಮಂದಿರ ಕೂಡ ನೋಡಿದ್ವಿ, ಎಷ್ಟು ಚೆನ್ನಾಗಿರ್ತಕ್ಕಂಥ ಒಂದು ಮಂದಿರ. ಸೊ ಬನ್ನಿ ನಾವು ಇವಾಗ ನಮ್ಮ ಹೋಟೆಲ್ಗೆ ಹೋಗಿ ಚೆಕ್ ಇನ್ ಆಗೋವಂಥ ಸಮಯ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಪಹಲ್ಗಾಮಿಂದ 3 ಪ್ರಸಿದ್ಧ ಸ್ಥಳಗಳಿವೆ. ಒಂದು ಚಂದನ್ವಾರಿ, ಆರು ವ್ಯಾಲಿ ಮತ್ತು ಬೇತಾಬ್ ವ್ಯಾಲಿ ಅಂತ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅಲ್ಲಿವರೆಗೂ ಎಲ್ಲರೂ ಚೆನ್ನಾಗಿರಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು.